ಹೇಗಿದ್ದೀರಾ? ಎಲ್ಲ ಆರೋಗ್ಯವಾಗಿದ್ದೀರಾ? ಫೈನ್. ಸೊ ಖುಷಿ ಆಯ್ತು. ಆಯಿಷಾ ಮೇಡಮ್, ನೀವು ಮಾಡ್ತಾ ಇರುವಂಥ ಈ ಕೆಲಸಕ್ಕೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ನಾವು ಪ್ರತಿನಿತ್ಯ ಕೊಡ್ತಾ ಇರುವಂಥ ಅಕ್ಕಿ ಕಾರ್ಯಕ್ರಮದ ಯೋಜನೆ ಏನಿದೆ ಅದು ಯಶಸ್ವಿಯಾಗಿ ನಡೀತಾ ಇದೆ. ಸೊ ಹಾಗೆ ನಾನು ಈ ದಿನದಿಂದ ಒಂದು ಹೊಸ ಸಂದೇಶಗಳನ್ನ ನಮ್ಮ ನಾಗರಿಕರಿಗೆ ಕೊಡುವಂಥ ಒಂದು ಅಭಿಯಾನ ಕೂಡ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ತಂದೆ ತಾಯಿಗಳು ಆಲ್ಮೋಸ್ಟ್ ಆಲ್ ನಮ್ಮನ್ನೆಲ್ಲ ಚಿಕ್ಕದ್ರಿಂದ ಸಾಕಿ ಬೆಳೆಸಿ ದೊಡ್ಡವರನ್ನಂಗೆ ಮಾಡ್ತಾರೆ. ಎತ್ತವ್ರಿಗೆ ಹೆಗಣ ಮುದ್ದು ಅಂತಂದಂಗೆ ಸೊ ಒಂದು ಮಾತಿದೆ. ಸೊ ಹಾಗೆ ಏನೇ ಮಕ್ಕಳು ಮಾಡಿದ್ರು ತಪ್ಪನ್ನು ಅದನ್ನು ಕ್ಷಮಿಸುವಂಥ ಗುಣ ಇರುವಂಥದ್ದು ನಮಗೆ ಸಹಕಾರ ನೀಡಿ ನಮ್ಮನ್ನ ಬೆಳೆಸಿ ಪ್ರೋತ್ಸಾಹಿಸುವಂಥವ್ರು ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳೇ ಆಗಿರ್ತಾರೆ. ಆದರೆ ಬೆಳೀತಾ ತಂದೆ ತಾಯಿಗಳನ್ನ ದೂರ ಮಾಡುವಂಥ ಮನೋಭಾವನೆ ಇವತ್ತಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಅನಾಥಾಶ್ರಮಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಅದು ಕಡಿಮೆ ಆಗಬೇಕು ಅಂತಂದರೆ ನಾನು ನಾಗರಿಕರಿಗೆ, ಎಲ್ಲ ನನ್ನ ಒಂದು ದೇಶದ ಬಂಧುಗಳಿಗೆ ನಾನು ಒಂದು ಸಂದೇಶ ಕೊಡುವಂಥದ್ದು ಏನಂತಂದರೆ, ಈ ಒಂದು ಪುಣ್ಯದ ಕೆಲಸ ಯಾರಿಗೂ ಸಿಗಲ್ಲ, ತಂದೆ ತಾಯಿನ ನೋಡ್ಕೊಳ್ಳುವಂಥದ್ದು. ಹಾಗಾಗಿ ತಂದೆ ತಾಯಿಗಳನ್ನ ಎಲ್ಲ ಪ್ರಜೆಗಳು ಕೂಡ ಆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ಳುವಂಥ ಕೆಲಸ ಆಗಲಿ ಅಂತ ಹೇಳ್ತಾ, ಹಾಗೆ ಇದು ಕಡಿಮೆ ಆಗ್ತಾ ಇರಲಿ ಅನಾಥಾಶ್ರಮಗಳು ಅಂತ ಅಂದ್ಬಿಟ್ಟು, ಯಾರ ಕೈಲಿ ಆಗಲ್ಲ ಅಂಥವ್ರು ಮಕ್ಕಳೇ ಇಲ್ಲ ಅಂತ ಅನ್ನೋವಂಥ ಸಂದರ್ಭದಲ್ಲಿ ಇಂಥ ಆಶ್ರಮಗಳಿಗೆ ಸೇರ್ಕೊಳ್ಳಿ. ಆದರೆ ಮಕ್ಕಳಿದ್ದೂ ಕೂಡ ಆಶ್ರಮದಲ್ಲಿ ಸೇರುವಂಥ ಒಂದು ವಿಪರ್ಯಾಸ ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅದು ಆಗ್ಬೋದು ಅಂತೇಳಿ ನಾನು ದೇವರಲ್ಲಿ ಕೂಡ ಪ್ರಾರ್ಥಿಸ್ತಾ ಎಲ್ಲ ಮಕ್ಕಳುಗಳು ಆ ಒಂದು ಬುದ್ಧಿ ಬರಲಿ ಅಂತ ಕೇಳ್ತಾ, ಸೊ ಹಾಗೆ ಈ ದಿನದ ದಾನಿಗಳು ಸಂತೋಷ್ ಅಂತೇಳಿ ಅವರು ತಮ್ಮ ಏನು ಪಿತೃಪಕ್ಷ ನಡೀತಾ ಇದೆ, ಪಿತೃಪಕ್ಷದ ಪ್ರಯುಕ್ತ ಸೊ ಇವತ್ತು ಅವರು ಮನೇಲಿ ಪಕ್ಷ ಕೂಡ ನಡೀತಾ ಇದೆ ಅಂತೇಳಿ ನಮಗೆ ಒಂದು 25 kg ಅಕ್ಕಿ ಮೂಟೆನ ತಲುಪಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಹಿರೀಕರೆಲ್ಲ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನನ್ನ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ವತಿಯಿಂದ ನಾನು ಸಂತೋಷ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೂಡ ನಾನು ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಯಿಷಾ ಮೇಡಮ್. ಸರ್, ಸಂತೋಷ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಜೀವನಿಧಿ ವೃದ್ಧಾಶ್ರಮಕ್ಕೆ ಅಕ್ಕಿ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಅಧ್ಯಕ್ಷರಾದ ನಮ್ಮ ರಾಜೇಶ್ ಸರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು 2ನೇ ತಾರೀಕು ಹಿರಿಯರ ದಿನ ಇದೆ, ವರ್ಲ್ಡ್ ಹೆಲ್ತ್ ಸೀನಿಯರ್ ಸಿಟಿಸನ್ಸ್ ಡೇ ಇದೆ. ನಾವು ಕೂಡ ನಮ್ಮ ಆಶ್ರಮದಲ್ಲಿ ತುಂಬ ಹಿರಿಯರನ್ನ ವಾಪಸ್ ಮನೆಗೆ ಕಳಿಸ್ತಾ ಇದ್ದೀವಿ. ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ, ಅವ್ರ ಆರೋಗ್ಯನ ಚೇತರಿಕೆ ಮಾಡೋದ್ರ ಮೂಲಕ, ಮತ್ತೆ ಅವರ ಮಕ್ಕಳನ್ನ ವಾಪಸ್ ಕರೆಸಿ ಅವ್ರು ಚೆನ್ನಾಗಿದ್ದಾರೆ, ಗುಣ ಆಗಿದ್ದಾರೆ, ಆರೋಗ್ಯದ ಸಮಸ್ಯೆಯಿಂದ ಅವ್ರು ಆಚೆ ಬಂದಿದ್ದಾರೆ, ಮಾನಸಿಕ ಸಮಸ್ಯೆ ಇರ್ಬೋದು. ಸೊ ನಾವು ಆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ವೃದ್ಧಾಶ್ರಮಗಳಿದೆ. ಆ ವೃದ್ಧಾಶ್ರಮಗಳಿಗೂ ನಾನು ಅದನ್ನೇ ಹೇಳ್ತಾ ಇರೋದು, ಸಾಧ್ಯ ಆದಷ್ಟು ಅವ್ರು ಆರೋಗ್ಯವಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡಿ. ಮನಸ್ತಾಪಗಳಿರುತ್ತೆ ಮಕ್ಕಳಲ್ಲಿ, ಅದನ್ನೆಲ್ಲ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಕಳಿಸ್ಕೊಡಿ ಅಂತ ಕಳೆದ 6 ವರ್ಷದಿಂದ ನಮ್ಮ ಆಶ್ರಮದಲ್ಲಿ ಆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ, ಸಕ್ಸಸ್ ಆಗಿದ್ದೀವಿ. ಇದನ್ನು ಮುಂದುವರಿಸಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಹಾಗೂ ಮಕ್ಕಳು ಸಹ ತಂದೆ ತಾಯಿಗಳನ್ನು ಚೆನ್ನಾಗಿದ್ದರೆ ದಯವಿಟ್ಟು ವೃದ್ಧಾಶ್ರಮಕ್ಕೆ ತಂದು ಸೇರಿಸಬೇಡಿ. ಇದು ನನ್ನ ಒಂದು ಮನವಿ. ನಮಸ್ಕಾರ. ಇಷ್ಟೊತ್ತು ಮಾತಾಡಿದಂಥ ಆಶಾ ಮೇಡಮ್ ಅವರಿಗೆ ಮತ್ತೊಮ್ಮೆ ನಾನು ಜೀವನದಿ ಟ್ರಸ್ಟ್ ನಡೆಸ್ತಾ ಇದ್ದೀರಾ. ಸೊ ನಿಮಗೆ ಇದೇ ರೀತಿ ಎಲ್ಲರ ಸಹಕಾರ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಹಾಗೆ ನಮ್ಮ ರೋಟರಿ ಕ್ಲಬ್ ಆಫ್ ಹೆರಿಟೇಜ್ ಸರ್ವ ಸದಸ್ಯರ ಪರವಾಗಿ ಕೂಡ ನೀವು ಮಾಡ್ತಾ ಇರುವಂಥ ಕಾರ್ಯಕ್ಕೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.